ಇವತ್ತು ಹಿಂದೂಗಳ ಪರಿಸ್ಥಿತಿ ಇಷ್ಟೊಂದು ಶೋಚನೀಯ ಯಾಕಾಗ್ತಾ ಇದೆ? ನಾವು ಪುರಾತನ ಹಿಂದೂ ದೇವಸ್ಥಾನಗಳನ್ನು ಉಳಿಸ್ಕೊಳ್ಳೋದು ಇಷ್ಟೊಂದು ಕಷ್ಟಕರ ಯಾಕಾಗ್ತಾ ಇದೆ ರೀ? ಯಾಕಂದರೆ ಬನವಾಸಿ ತಾಲೂಕು ಹೋರಾಟ ಸಮಿತಿಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಈ ಕೂಡಲೇ ಈ ದೇವಸ್ಥಾನವನ್ನು ರಿಪೇರಿ ಮಾಡಿ, ಇಲ್ಲಾಂದರೆ ನಾವು ಅರಬೆತ್ತಲೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ಅರಬೆತ್ತಲೆ ಹೋರಾಟ ಮಾಡಬೇಕು ಅಂತ ಹೇಳಬೇಕಾದ್ರೆ ಅವರು ಎಷ್ಟೊಂದು ದುಃಖಿತರಾಗಿರ್ಬೋದು. ಹಿಂಗೆ ಅರಬೆತ್ತಲೆ ಹೋರಾಟ ಮಾಡುವಂತಹ ದುಸ್ಥಿತಿ ನಮ್ಮ ಹಿಂದೂಗಳಿಗೆ ಯಾಕೆ ಬಂತು ರೀ? ಮೊದಲನೇದಾಗಿ ಈ ದೇವಾಲಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಸೇರಿದೆ. ಹಾಗಾಗಿ ಈ ದೇವಾಲಯಕ್ಕೆ ಎಷ್ಟೇ ಲಕ್ಷಗಟ್ಟಲೆ ಆದಾಯ ಬರ್ತಾ ಇದ್ರೂ ಇಲ್ಲಿ ಜನರು ಈ ದೇವಸ್ಥಾನವನ್ನು ರಿಪೇರಿ ಮಾಡುವ ಹಾಗಿಲ್ಲ. ಯಾಕೆಂದರೆ ಈ ರಿಪೇರಿಯನ್ನು ಏನಿದ್ರೂ ಪುರಾತತ್ವ ಇಲಾಖೆಯರೇ ಮಾಡಬೇಕು. ಎರಡನೇದಾಗಿ ಪುರಾತತ್ವ ಇಲಾಖೆಯವರು ಪ್ರತಿ ವರ್ಷ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿನ ಜನ ಹೋರಾಟ ಮಾಡ್ತೀವಿ ಅಂದ ಕೂಡಲೇ ಪುರಾತತ್ವ ಇಲಾಖೆಯವರು ಮುಂದೆ ಬಂದು ನಾವು ರಿಪೇರಿ ಮಾಡ್ತೀವಿ, ನೀವು ಹೋರಾಟ ಮಾಡಬೇಡಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಇಷ್ಟು ವರ್ಷ ಆದರೂ ಅವರು ರಿಪೇರಿ ಮಾಡಿಲ್ಲ. ಮೂರನೇದಾಗಿ ಇಲ್ಲಿ ಸಂಸದರು ದೇವಸ್ಥಾನಕ್ಕೆ ಬಂದಾಗಲೆಲ್ಲ ಇಲ್ಲಿನ ನಾಗರಿಕರೆಲ್ಲರೂ ಸೇರಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಇಷ್ಟು ವರ್ಷ ಆದರೂ ಸಂಸದರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ, ಒಂದು ವೇಳೆ ಈ ದೇವಸ್ಥಾನ ಏನಾದರೂ ಹೀಗೆ ಬಿಟ್ಟು ಇದು ಬಿದ್ದು ಹೋದರೆ ಅದನ್ನು ಮತ್ತೆ ಪುನರ್ನಿರ್ಮಾಣ ಮಾಡುವ ಅಧಿಕಾರ ಪುರಾತತ್ವ ಇಲಾಖೆಗೆ ಇಲ್ಲ. ಅದು ಏನಿದ್ರೂ ವಸ್ತು ಸಂಗ್ರಹಾಲಯಕ್ಕೆ ಹೋಗಬೇಕು. ಹಾಗಾಗಿ ಈ ದೇವಸ್ಥಾನ ಸೋರಲಿಕ್ಕೆ ಶುರುವಾಗಿ 15 ವರ್ಷಗಳಾಯಿತು. ಇವತ್ತು ಈ ದೇವಸ್ಥಾನವನ್ನು ಹಿಂದೂಗಳು ಹೋರಾಟ ಮಾಡಿ ಉಳಿಸ್ಕೊಳ್ಳದೆ ಹೋದರೆ ಮುಂದೆ ಈ ದೇವಸ್ಥಾನವನ್ನು ನಾವು ವಸ್ತು ಸಂಗ್ರಹಾಲಯದಲ್ಲಿ ನೋಡಬೇಕಾಗಿದೆ. ಹಾಗಾಗಿ ಇವತ್ತು ಮಾಡು ಇಲ್ಲವೇ ಮಡಿ ಅನ್ನುವ ಮಟ್ಟಕ್ಕೆ ಹಿಂದೂಗಳು ಬಂದಿದ್ದಾರೆ. ಈಗ ಏನಾದರೂ ಹಿಂದೂಗಳೆಲ್ಲರೂ ಒಗ್ಗಟ್ಟಾಗಿ ಪ್ರಯತ್ನವನ್ನು ಮಾಡಲಿಲ್ಲ ಅಂತ ಹೇಳಿದರೆ ಮುಂದೆ ಈ ದೇವಸ್ಥಾನವನ್ನು ನಾವು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ.